ಹರಿ ಓಂ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ವೀಕ್ಷಕರೇ, ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಯೋಗ ಚಾಲೆಂಜ್ ನಲ್ಲಿ ನಾವು ಪ್ರತಿದಿನವೂ ಒಂದೊಂದು ಹೊಸ ಆಸನವನ್ನ ಅಭ್ಯಾಸ ಮಾಡ್ತಾ ಆ ಆಸನದಿಂದ ನಮಗಾಗುವಂತ ಲಾಭ, ಆ ಆಸನದ ಕಾಂಟ್ರಾ ಇಂಡಿಕೇಶನ್ ಮತ್ತು ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಈ 30 ಡೇಸ್ ಯೋಗ ಚಾಲೆಂಜ್ ನಲ್ಲಿ ನಾವು ತಿಳಿದುಕೊಳ್ಳೋಣ. 30 ಡೇಸ್ ಚಾಲೆಂಜಿನ 20ನೇ ದಿನದ ಅಭ್ಯಾಸದಲ್ಲಿ ನಾವು ನೌಕಾಸನವನ್ನ ಅಭ್ಯಾಸ ಮಾಡೋಣ. ಈ ನೌಕಾಸನವನ್ನ ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಸ್ನಾಯುಗಳನ್ನ ಬಲಪಡಿಸಿ ಹೊಟ್ಟೆಯ ಭಾಗದ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಬೆನ್ನು ಮತ್ತು ನಮ್ಮ ಕಾಲುಗಳಿಗೆ ಬಲವನ್ನ ನೀಡುತ್ತದೆ. ಹಾಗೆ ಜೀರ್ಣಶಕ್ತಿಯನ್ನ ಹೆಚ್ಚಿಸಲು ಈ ಆಸನ ಉತ್ತಮವಾದ ಆಸನವಾಗಿದೆ. ಈ ಆಸನವನ್ನ ತೀವ್ರ ಬೆನ್ನು ನೋವಿರುವಾಗ, ಸ್ಲಿಪ್ ಡಿಸ್ಕ್ ಸಮಸ್ಯೆ ಇರುವಾಗ, ಹಾಗೆ ಗರ್ಭಿಣಿ ಮಹಿಳೆಯರು ಮತ್ತು ಹೃದಯದ ಸಮಸ್ಯೆ ಇದ್ದವರು ಅಭ್ಯಾಸ ಮಾಡಬಾರದು. ಬನ್ನಿ ವೀಕ್ಷಕರೇ, ಈಗ ನೌಕಾಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ವೀಕ್ಷಕರೇ, 30 ಡೇಸ್ ಯೋಗ ಚಾಲೆಂಜಿನ 20ನೇ ದಿನದ ಅಭ್ಯಾಸದಲ್ಲಿ ಇವತ್ತು ನಾವು ನೌಕಾಸನವನ್ನ ಅಭ್ಯಾಸ ಮಾಡೋಣ. ನೌಕಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ದಂಡಾಸನದ ಸ್ಥಿತಿಗೆ ಬರೋಣ. ಇದು ದಂಡಾಸನ. ಈಗ ದಂಡಾಸನದಿಂದ ನಿಧಾನವಾಗಿ ನೌಕಾಸನವನ್ನ ಅಭ್ಯಾಸ ಮಾಡೋಣ. ನೌಕಾಸನವನ್ನ ಅಭ್ಯಾಸ ಮಾಡಲು ಎರಡು ಕಾಲುಗಳನ್ನ ನಿಧಾನವಾಗಿ ಮೇಲಕ್ಕೆತ್ತಬೇಕು. ಎರಡು ಕಾಲುಗಳನ್ನ ಮೇಲಕ್ಕೆತ್ತುವ ಮೊದಲು ನಮ್ಮ ಸೊಂಟದ ಮೇಲ್ಭಾಗವನ್ನ ಸ್ವಲ್ಪ ಹಿಂದಕ್ಕೆ ಪುಷ್ ಮಾಡಿ, ಅದಾದ ನಂತರ ನಿಮ್ಮ ಪಾದವನ್ನ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಹಾಗೆ ನಿಧಾನವಾಗಿ ಎರಡು ಕಾಲುಗಳನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ, ಹಾಗೆ ಎರಡು ಕೈಗಳನ್ನ ನೇರ ಮಾಡಿ ನೌಕಾಸನ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗದ ಸ್ನಾಯುಗಳನ್ನ ಬಲಪಡಿಸಲು ಸಹಾಯವಾಗುತ್ತೆ. ಹಾಗೆ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತ ಕೊಬ್ಬನ್ನ ಕೂಡ ಈ ಆಸನದಿಂದ ನಾವು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬಹುದು. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಎರಡು ಕಾಲುಗಳನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿ ದಂಡಾಸನ. ನೋಡಿದ್ರಲ್ಲ ವೀಕ್ಷಕರೇ, ಹೊಟ್ಟೆ ಭಾಗದ ಸ್ನಾಯುಗಳನ್ನ ಬಲಪಡಿಸಿ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ ಆಸನ ನೌಕಾಸನ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಹೊಟ್ಟೆ ಭಾಗದಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಆಸನದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಹರಿ ಓಂ ತತ್ಸತ್.